ನಮಸ್ಕಾರ. ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಕ್ಷಣ ಕ್ಷಣದ ನ್ಯೂಸ್ ವೀಕ್ಷಿಸಿ, ಪ್ರೋತ್ಸಾಹಿಸಿ. ಅದೇ ರೀತಿಯಾಗಿ ಲೈಕ್ ಮಾಡಿ, ನಿಮ್ಮಲ್ಲಿರುವ ಪ್ರತಿ ವಾಟ್ಸ್ಆಪ್ ಗ್ರೂಪ್ಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ವಿಡಿಯೋ, ಸುದ್ದಿ ಹಾಗೂ ಜಾಹೀರಾತು ಬರಲು ನಮ್ಮ ರಾಯಚೂರು ನ್ಯೂಸ್ 007ಗೆ ಸಂಪರ್ಕಿಸಿ. ಮಹಾನಗರ ಪಾಲಿಕೆ ಒಂದು ವಾರದ ಗಡುವು ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ಮಾಡದಿದ್ದರೆ ಹೋರಾಟಕ್ಕೆ ಎಚ್ಚರಿಕೆ. ಮಹಾನಗರ ಪಾಲಿಕೆ ಮುಂದಿನ ಒಂದು ವಾರದ ಅವಧಿಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ಸಾರ್ವಜನಿಕರೊಂದಿಗೆ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ವಿನೋದ್ ರೆಡ್ಡಿ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ, ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಸಂಬಂಧಿಸಿ ಮಹಾನಗರ ಪಾಲಿಕೆ ಆಯುಕ್ತರು ಕಳೆದ ಒಂದು ವಾರದ ಹಿಂದೆ ಬಯಲು ಮೂತ್ರ ವಿಸರ್ಜನೆ ಮಾಡಿದರೆ ಸಾರ್ವಜನಿಕರಿಂದ 1,000 ದಂಡ ವಸೂಲಿ ಮಾಡುವುದಾಗಿ ಎಂದು ಹೇಳಿಕೆ ನೀಡಿರುವುದು ಖಂಡನೀಯ. ಮಹಾನಗರ ಪಾಲಿಕೆ ಪ್ರಮುಖವಾಗಿ ಸಾರ್ವಜನಿಕ ಅನುಕೂಲಕ್ಕಾಗಿ ತಕ್ಷಣವೇ ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ಮಾಡಬೇಕು ಹೊರತು ದಂಡ ವಸೂಲಿ ಹೇಳಿಕೆ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಮಹಾನಗರ ಪಾಲಿಕೆ ಅಭಿವೃದ್ಧಿಗೆ ಈಗಾಗಲೇ ಸರ್ಕಾರ 200 ಕೋಟಿ ಅನುದಾನ ನೀಡಲಾಗಿದೆ. ಮಹಾನಗರ ಪಾಲಿಕೆ ಮೇಲ್ದರ್ಜೆಗೆ ಆಗಿದೆ ಹೊರತು ಯಾವುದೇ ಅಭಿವೃದ್ಧಿ ಆಗಿಲ್ಲ ಎಂದು ತೀವ್ರ ಅಸಮಾಧಾನಕ್ಕೆ ವ್ಯಕ್ತಪಡಿಸಿದರು. ಮಹಾನಗರ ಪಾಲಿಕೆಯಿಂದ ಸಾರ್ವಜನಿಕರಿಗೆ ನಗರದಲ್ಲಿ ಶೌಚಾಲಯಗಳು ಇಲ್ಲದಂತಾಗಿದೆ. ಇದರಿಂದ ತೀವ್ರ ಸಮಸ್ಯೆಯಾಗಿದೆ. ಮಹಾನಗರ ಪಾಲಿಕೆಯಿಂದ ಮೊದಲು ಸಾರ್ವಜನಿಕ ಶೌಚಾಲಯ ನಿರ್ವಹಣೆ ವ್ಯವಸ್ಥೆ ಮಾಡಬೇಕು ಎಂದು ಒತ್ತಾಯಿಸಿದರು. ಮಹಾನಗರ ಪಾಲಿಕೆ ನಗರದಲ್ಲಿ ಸಾರ್ವಜನಿಕರಿಗೆ ಶೌಚಾಲಯಗಳು ನಿರ್ಮಾಣ ಮಾಡದೆ ಆಯುಕ್ತರಿಂದ ಸಾರ್ವಜನಿಕರಿಗೆ ದಂಡ ವಿಧಿಸುವ ಬೆದರಿಕೆ ಹಾಕಿರುವುದು ಖಂಡನೀಯ. ಮಹಾನಗರ ಪಾಲಿಕೆಯ ನಗರ ವ್ಯಾಪ್ತಿಯಲ್ಲಿ ಈ ಹಿಂದೆ ವಿಶಾಲ್ ಮಾರ್ಟ್ ಎದುರಿಗೆ ಇದ್ದ ಸಾರ್ವಜನಿಕ ಮೂತ್ರಾಲಯ ಮಾಯವಾಗಿ ಖಾಸಗಿ ಅಂಗಡಿ ತಲೆ ಎತ್ತಿದೆ. ಅಲ್ಲದೆ ಚಂದ್ರಮೌಳೇಶ್ವರ ಗುಡಿ ಹತ್ತಿರ ಗಂಜ್ ರಸ್ತೆಯಲ್ಲಿರುವ ಒಂದು ಶೌಚಾಲಯ ಈಗಾಗಲೇ ಒಡೆದು ಹಾಕಲಾಗಿದೆ. ರಾಜೇಂದ್ರ ಗಂಜ್ ವೃತ್ತದಲ್ಲಿ ಇರುವ ಶೌಚಾಲಯಗಳಿಗೆ ಬೀಗ ಹಾಕಲಾಗಿದೆ. ಹರಿಹರ ರಸ್ತೆಯಲ್ಲಿರುವ ಮೂತ್ರಾಲಯ ಮಾಯವಾಗಿ ದೊಡ್ಡ ಕಾಂಪ್ಲೆಕ್ಸ್ ನಿರ್ಮಾಣವಾಗಿದೆ. ಬಸವನ ಬಾವಿ ವೃತ್ತದಲ್ಲಿರುವ ಸಾರ್ವಜನಿಕ ಮೂತ್ರಾಲಯ ವ್ಯವಸ್ಥೆ ಇಲ್ಲ. ಬಂಗಿಕುಂಟದಲ್ಲಿರುವ ಶೌಚಾಲಯದ ನಿರ್ವಹಣೆ ಇರುವುದಿಲ್ಲ. ನಗರದ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯ ಹಿಂದೆ ಇದ್ದ ಸಾರ್ವಜನಿಕ ಶೌಚಾಲಯ ಮಾಯವಾಗಿದೆ. ಕಾಟಿ ದರ್ವಾಜ್ ಪಕ್ಕದಲ್ಲಿರುವ ಮೂತ್ರಾಲಯ ವ್ಯವಸ್ಥೆ ಬಂದ್ ಮಾಡಲಾಗಿದೆ. ಅಂಬೇಡ್ಕರ್ ವೃತ್ತದಲ್ಲಿ ಹಾಕಿರುವ ಹೈಟೆಕ್ ಶೌಚಾಲಯ ಡಬ್ಬಾಗಳು ಮಾಯವಾಗಿವೆ ಎಂದು ಆರೋಪಿಸಿದರು. ಈ ಸಂದರ್ಭದಲ್ಲಿ ಗುರುರಾಜ್ ರೆಡ್ಡಿ, ಯು ಗೋವಿಂದ್ ರೆಡ್ಡಿ ಸೇರಿದಂತೆ ಉಪಸ್ಥಿತರಿದ್ದರು. ಅದಾದ್ಮೇಲೆ ನಮ್ಮ ನಿಜಾಮುದ್ದೀನ್, ಆದ್ಮೇಲೆ ನಮ್ಮ MS ಆದ್ಮೇಲೆ ಯು ಗೋವಿಂದ್ ರೆಡ್ಡಿ, ಅನ್ನೋರ್, ಆದ್ಮೇಲೆ ವೀರೇಶ್ ಸೋನಾ ಈ ವೇದಿಕೆ ಮೇಲಿದ್ದೀವಿ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳು ಒತ್ತಾಯ ಏನಂತಂದರೆ, ಇಂದು ಮಹಾನಗರ ಪಾಲಿಕೆ ರಾಯಚೂರಿಗೆ ತಮ್ಮ ಒಂದು ಕೊಡುಗೆ, ಮುಖ್ಯಮಂತ್ರಿಗಳ ಕೊಡುಗೆ, ರಾಯಚೂರು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಒತ್ತಾಯ ಮುಖಾಂತರ ಇವತ್ತು ನಮಗೆ ಮಹಾನಗರ ಪಾಲಿಕೆ ಆಗಿದೆ. ಯಾವಾಗ ಆಗಬೇಕಾಗಿತ್ತು ಇವಾಗ. ಆದರೆ ಮಹಾನಗರ ಪಾಲಿಕೆ ಆಗಿದೆ ಅನ್ನೋ ಒಂದು ಖುಷಿ ಬಿಟ್ಟರೆ ಬೇರೆ ಏನೋ ಅಭಿವೃದ್ಧಿ ವಿಚಾರ ಇಲ್ಲ. ಹಿಂದೆ ಏನು ರಾಯಚೂರು ಯಾವ ರೀತಿಯಾಗಿತ್ತು, ಹೊಲಸು, ನಾರು, ಗಬ್ಬು ಅದೇ ರೀತಿಯಾಗಿ ಆಗಿದೆ. ಇಲ್ಲಿ ಏನೋ ಹೊಸದಾಗಿ ಏನೋ ಬದಲಾವಣೆ ಅನ್ನೋದು ಏನೂ ಇಲ್ಲ. ಅದಾದಮೇಲೆ ಇವರು IAS KS ಬರಲಿ, ಆಫೀಸರ್ಸ್ ಬರಲಿ, ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ಅವ್ರು ಏನೇ ಕ್ರಮ ತಗೊಂಡ್ರು ಸಂಘಟನೆ ಸ್ವಾಗತಿಸ್ತಾರೆ. ಆದರೆ ಸರ್ಕಾರ ಆದೇಶ ಇದ್ದು ಅವರು ಸ್ವತಃವಾಗಿ ಬರೆದುಕೊಂಡ್ರೆ ಗೊತ್ತಿಲ್ಲ. ಮಾನ್ಯ ಆಯುಕ್ತರು ಪತ್ರಿಕೆ ಹೇಳಕ್ಕೆ ಕೊಡ್ತಾರೆ, ನೀವು ಸಾರ್ವಜನಿಕರು ಎಲ್ಲಿ ಬೇಕಲ್ಲಿ ಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತೀವಿ. ಸರ ಮಾಡಂಗಿಲ್ಲ, ಇನ್ನು ವ್ಯವಸ್ಥೆ ಮಾಡಿಕೊಡು. ಸಾರ್ವಜನಿಕರಿಗೆ ಮಲಮೂತ್ರ ವಿಸರ್ಜನೆ ಮಾಡಕ್ಕೆ ವ್ಯವಸ್ಥೆ ಮಾಡಿಕೊಡು. ವ್ಯವಸ್ಥೆ ಮಾಡೋದನ್ನ 500 ಹಾಕ್ತೀನಿ, 1,000 ರೂಪಾಯಿ ದಂಡ ವಿಧಿಸ್ತೀನಿ ಅಂತಂದ್ರೆ ನಿಮ್ಮ ಹೇಳಿಕೆಗೆ ನಾವು ಯಾರು ಬೆದರಿಕೆ, ನಿಮ್ಮ ದೊಡ್ಡ ಬೆದರಿಕೆ ಇಲ್ಲಿ ಅಂಜೋರು ಯಾರಿಲ್ಲ. ಈ ವಿದ್ಯುತ್ ವ್ಯವಸ್ಥೆನೆ ನೋಡ್ರಿ, ಬೇರೆ ಬೇರೆ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಸಾಗರ್ DTP ಸೆಂಟರ್. ಹಲೋ ಸಂಪಾದಕರೇ, ನೀವು ಪತ್ರಿಕೆ DTP ಆಪರೇಟರ್ ಹುಡುಕುತ್ತಿದ್ದೀರಾ? ಹಾಗಾದರೆ ಅವರ ಅವಶ್ಯಕತೆ ಈಗ ಬೇಕಾಗಿಲ್ಲ. ನಮ್ಮನ್ನು ಸಂಪರ್ಕಿಸಿರಿ. ಇಂದೇ ನಿಮ್ಮ ಪತ್ರಿಕೆಯ 4 ರಿಂದ 6 ಪುಟಗಳವರೆಗೆ ನಿಮ್ಮ ಪತ್ರಿಕೆಯ ಪುಟ ವಿನ್ಯಾಸವನ್ನು ಮಾಡಿಕೊಡಲಾಗುವುದು. ನಿಮ್ಮ ಯಾವುದೇ ಜಿಲ್ಲೆ ಇರಲಿ, ಯಾವುದೇ ತಾಲೂಕಿರಲಿ, ನಿಮ್ಮ ಭಾಗದ ಸುದ್ದಿಗಳನ್ನು ಹಾಕಿ 4 ಪುಟಗಳ DTP ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8431593151 ಮತ್ತು 9611114528 ಸಂಪರ್ಕಿಸಿ.